ಕಾಫಿ ನಾಡಲ್ಲಿ ಕೊರೋನಾ ಕೇಸ್ ಹೆಚ್ಚುತ್ತಿರುವ ಕಾರಣ ಕಠಿಣ ಲಾಕ್ಡೌನ್ಗೆ ಜಿಲ್ಲಾಡಳಿತ ಮುಂದಾಗಿದೆ. ಮೇ 20ರಿಂದ ಬೆಳಗ್ಗೆ 10ರಿಂದ 24ರವರೆಗೆ ಬೆಳಗ್ಗೆ 6ರವರೆಗೆ ಸಂಪೂರ್ಣ ಲಾಕ್ಡೌನ್ ಘೋಷಿಸಲಾಗಿದೆ. 4 ದಿನಗಳ ಕಾಲ ಕಾಫಿ ನಾಡು ಸಂಪೂರ್ಣ ಸ್ತಬ್ಧ ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಆದೇಶಿಸಿದ್ದಾರೆ. ಅಂಗಡಿ ಮುಂಗಟ್ಟು ಎಲ್ಲಾ ಕ್ಲೋಸ್, ಹಾಲು ಮೆಡಿಕಲ್ ಓಪನ್ ಇರುತ್ತೆ. ನಡೆದೇ ಬರಬೇಕು, ವಾಹನಗಳಿಗೆ ಅನುಮತಿ ಇಲ್ಲ ಎಂದು ತಿಳಿಸಿದ್ದಾರೆ. 24ರವರೆಗೆ ಸುಮಾರು 200 ಮದುವೆಗೆ ಅನುಮತಿ ಪಡೆದಿದ್ದು 10 ಜನಕ್ಕಷ್ಟೇ ಅವಕಾಶ ಇರಲಿದೆ. 24ರ ಬಳಿಕ ಮದುವೆಗೆ ಯಾವುದೇ ಅನುಮತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದ ನಿರ್ಧಾರದಂತೆ 5 ಜನರಿಗಷ್ಟೇ ಅವಕಾಶವಿದ್ದು, ಹೊರ ಜಿಲ್ಲೆಯಿಂದ ಹೊರ ರಾಜ್ಯದವರಿಂದ ಚೆಕ್ ಪೋಸ್ಟ್ನಲ್ಲಿ ಸಂಪೂರ್ಣ ಮಾಹಿತಿ ನೀಡಬೇಕು. ಹೊರಗಿನಿಂದ ಬಂದವರು ಕಡ್ಡಾಯವಾಗಿ 14 ದಿನ ಕ್ವಾರಂಟೈನ್ ಆಗಬೇಕು ಎಂದಿದ್ದಾರೆ. ಆಸ್ಪತ್ರೆಗೆ ಹೋಗುವವರು ದಾಖಲೆ ತೋರಿಸಬೇಕು. ಹೀಗೆಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಆದೇಶಿಸಿದ್ದಾರೆ. 24ನೇ ತಾರೀಕು ತನಕ ಸುಮಾರು 200ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ಅನುಮತಿ ಪಡೆದಿದ್ದಾರೆ. ಆದರೆ ಮದುವೆ ಸಮಾರಂಭಗಳಿಂದ ಈ ಸೋಂಕು ಹರಡುತ್ತಿರುವುದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಆದ ಕಾರಣ ಈಗಾಗಲೇ ಅನುಮತಿ ಪಡೆದಿರುವಂಥ ಮದುವೆ ಸಮಾರಂಭಗಳಿಗೆ 10 ಜನಕ್ಕೆ ಸೀಮಿತವಾಗಿ ಮಾತ್ರ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಮತ್ತು ಅನುಮತಿ ಪಡೆದೇ ಇನ್ನು ಮುಂದೆ ಆಗುವ ಮದುವೆ ಸಮಾರಂಭಗಳನ್ನು ಈ ತಿಂಗಳ ಅಂತ್ಯದವರೆಗೆ ಯಾವುದಕ್ಕೂ ಅನುಮತಿ ಕೊಡಲ್ಲ, ಮುಂದೂಡಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ನಾವು